ಮೊದ್ಲಿಗೆ ಲಕ್ಷ್ಮಿ ಮತ್ತು ವಿನಯ್ ದಂಪತಿ ಯಾರು ಇಲ್ಲಿರ್ತೀರಾ? ನಾನು ಇರ್ತೀನಿ, ಅವ್ರು ಹೋಗ್ತಾರೆ. ಓಕೆ, ವಿನಯ್ ಅವ್ರು ಮಕ್ಕಳು ಹೊರಗಡೆ ಹೋಗಿರೋ ಇತಿಹಾಸನೇ ಇಲ್ಲ ಅನ್ನಿಸ್ತೈತಿ. ಸೊ ಬನ್ನಿ ಸರ್. ಮೇಡಮ್ರೆ, ಮದುವೆಯಾಗಿ 6 ವರ್ಷ ಆಯ್ತು. ಸರ್. ಈಗ 2 ಪ್ರಶ್ನೆಯನ್ನ ನಿಮ್ಮ ಮುಂದಗಡೆ ನಾವು ಕೇಳ್ತಾ ಇದೀವಿ. ಓಕೆ ಸರ್. ನೆಂಟರು ಬರ್ತಾರೆ ಅಂತಂದಾಗ ನೀವು ಕಾಮನ್ ಆಗಿ ಮನೆಯಲ್ಲಿ ಯಾವ ತಿಂಡಿ ಮಾಡ್ತೀರಾ? ಪಲಾವ್. ಯಾರು ನೆಂಟರು ಬಂದ್ರೆ ಪಲಾವ್ ಮಾಡ್ತಾರೆ. ಪಲಾವ್ ಕಾಮನ್ ಆಗಿ ನಿಮ್ಮ ಮನೆಗೆ ನೆಂಟರು ಬಂದಾಗ ನೀವು ಮಾಡುವಂತದ್ದು ಪಲಾವ್. ಫಾಸ್ಟ್ ಆಗೂ ಆಗತ್ತೆ, ಮಕ್ಳು ಚಿಕ್ಕವ್ರು ಇರೋದ್ರಿಂದ ಫಿಕ್ಸ್. ಫಿಕ್ಸ್. ಓಕೆ, ನಿಮ್ಮ 2ನೇ ಪ್ರಶ್ನೆ. ರಿಸೆಪ್ಷನ್ ಮುಗಿಸಿ ನೀವು ಊಟಕ್ಕೆ ಕೂತಾಗ ಟೈಮು ಎಷ್ಟಾಗಿತ್ತು? ನಿಮ್ಮ ಮದುವೆ? ನಿಮ್ಮ ಮದುವೆ 11:30. 11:30. ಹಾ ಸರ್. ರೆಡಿನಾ? ನಿಮ್ಮ ಯಜಮಾನ ಏನಂತ ಕರೀತೀರಾ? ರೀ ಅಂತಾನೆ ಪ್ರೀತಿಯಿಂದ ಏನಂತ ಕರೀತೀರಾ? ವಿನಯ್ ಬಿಬಿ. ವಿನಯ್ ಬಿಬಿ. ರೀ ವಿನಯ್. ಬಂದ್ರು. ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಅಂದಾಗ ನಿಮ್ಮ ಹೆಂಡತಿ ಮಾಡುವ ಕಾಮನ್ ಫುಡ್ ಏನು? ತಿಂಡಿ ಏನು? ಪುಳಿಯೋಗರೆ ತಗೊಳ್ರಿ. ಪುಳಿಯೋಗರೆ ಪಾಯಿಂದ ಸ್ಟಾರ್ಟ್ ಆಗುತ್ತೆ, ಪಲಾವು ಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಏನು ಮಾಡಕ್ಕಾಗಲ್ಲ, ಇರ್ಲಿ ಸರ್, ಪರವಾಗಿಲ್ಲ. ಓಕೆ, 2ನೇ ಪ್ರಶ್ನೆ ಕೇಳಿ. ನಿಮ್ಮ ಮದುವೆ ರಿಸೆಪ್ಷನ್ ಮುಗಿಸಿ ನೀವು ಊಟಕ್ಕೆ ಕೂತಾಗ ಟೈಮ್ ಎಷ್ಟಾಗಿತ್ತು? 12 ಇರಬಹುದು. ನಿಮ್ಮ ಹೆಂಡತಿ ಕರೆಕ್ಟ್ ಆಗಿ ಉತ್ತರ ಹೇಳಿದ್ದಾರೆ. ಒಟ್ಟು ಆಲ್ಮೋಸ್ಟ್ ಮಿಡ್ ನೈಟ್ ಲೆವೆಲ್. 12 o'clock ಲಾಕ್ ಮಾಡದಾ? ಹಾ, ಮಾಡಿ. ಓಕೆ, Okay. ನಿಮ್ಮ ಉತ್ತರ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಆಮೇಲೆ ಪಾಯಿಂಟ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ದಯವಿಟ್ಟು ಪೋಡಿಯಂ ಪಾಯಿಂಟ್ ಬಂದ್ಮೇಲೆ ನಾವ್ ಹೇಳಿದ್ಮೇಲೆ ಗೊತ್ತಾಗುತ್ತೆ, ಆದ್ರೆ ಈಗ ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಹೋಗಿ. ಓಕೆ, ಶಂಕ್ರಮ್ಮ ಹಾಗೂ ಗಂಗಾಧರ್ ಸಾಹೇಬ್ರೆ, ನಿಮ್ಮಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ? ನಮ್ಮ ಮನೆಯವರು ಹೊರಗಡೆ ಹೋಗ್ತಾರೆ, ನಾನು ಇಲ್ಲೇ ಇರ್ತೀನಿ. ಫಸ್ಟ್ ಟೈಮ್ ಹೊಡಿರಿ ಚಪ್ಪಾಳೆ. ಎಲ್ಲಾದ್ರೂ ಡಿಫ್ರೆಂಟ್. ಬನ್ನಿ ಸರ್. ಓಕೆ, ಬಸ್. ಎಸ್. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅಂದ್ರೆ? 14 ವರ್ಷ ಆಯ್ತು. 14 ವರ್ಷ. ಎಸ್. ಏನು ಈಗ ಕೇಳಲ್ಲ ಬಿಡಿ. ನಾನ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಾವ ಹಾ. ಮದುವೆ ಆದ ಹೊಸದ್ರಲ್ಲಿ ಹೆಂಡತಿಯ ಯಾವ ವಿಷಯಕ್ಕೆ ಅಡ್ಜಸ್ಟ್ ಆಗಿ ಅಂತ ನಿಮ್ಗೆ ಹೇಳಿದ್ರು? ಅವ್ರು ಯಾವ್ದು ಹೇಳಿಲ್ಲ. ಹೇಳಿರೋದೇನಂದ್ರೆ, ನನ್ನ ಮಗಳು ಹೆಂಗಿದ್ರು ನಿನಗೆ ಕೊಟ್ಬಿಟ್ಟು ನೀನ್ ಹೆಂಗಾರ ಇಟ್ಕೊಳ್ಳಪ್ಪ ಅಂತ ಹೇಳಿದ. ಓಕೆ, ಅದನ್ನೇ ನಾವು ಉತ್ತರ ಆಗಿ ತಗೋಬಹುದು. ನೋಡಿ, ನಿಮ್ ವೈಫ್ ಬಂದು ಬೇರೆ ಏನಾರ ಆನ್ಸರ್ ಕೊಡಬಹುದೇನೋ, ನಮ್ಮಪ್ಪ ಹಿಂಗಂದಿದ್ರು ಅಂತ. ಮುಂದಿನ ಪ್ರಶ್ನೆ. ನೆಕ್ಸ್ಟ್, ನೀವು ಹೊಸ ಮನೆ ಕಟ್ಟಿದಾಗ ಆ ಮನೆಗೆ ಏನ್ ಹೆಸರಿಡ್ತೀರಾ? ನಾನು ಮನೆ ಕಟ್ಬೇಕನ್ನೋದು ಬಹಳ ಆಸೆ ಇದೆ. ಅದಕ್ಕೆ ಗೊಂಬಿ ಫ್ಯಾಮಿಲಿ. ಗೊಂಬಿ. ಗೊಂಬಿ ಅಂದ್ರೆ ನಮ್ಮ ಅಡ್ಡ ಹೆಸರು ಗೊಂಬಿ Family. ಫ್ಯಾಮಿಲಿ. ಗೊಂಬಿ ನಿಮ್ ಅಡ್ಡ ಹೆಸರು ಅಥವಾ ಗೊಂಬಿ. ನಮ್ಮ ಅಡ್ಡ ಹೆಸರು ಗೊಂಬಿ. ಗೊಂಬಿ ಅಂತ ಕರೀತಾರೆ. ಹೌದು, ಗೊಂಬೆಯವ್ರ ಮನೆಯವ್ರು ಅಂತಾರೆ. ಗೊಂಬೆ ಮನೆಯವರು. ಹಾ. ಓಕೆ, ನಿಮ್ ಮನೆಯವ್ರನ್ನ ಕರೆಯೋಣ. ಕರೆಯೋಣ. ಪ್ರೀತಿಯಿಂದ ಏನಂತ ಕರಿತೀರಾ? ಶರು. ಶರು. ಯಾ, ಓ, ಮಾಡಿ ಶುರು. ಶರು. ಮೇಡಮ್ ಅವರೇ, ನಿಮ್ಮ ಪ್ರಶ್ನೆ. ನಿಮ್ ತಂದೆಯವರು ಮದುವೆ ಆದ ಹೊಸದ್ರಲ್ಲಿ ನಿಮ್ಮ ಯಜಮಾನ್ರಿಗೆ ಯಾವ ವಿಷಯಕ್ಕೆ ನಿಮ್ಮನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು? ಸ್ವಲ್ಪ ಹಠವಾದಿ ಇದ್ದಾಳೆ, ಸ್ವಲ್ಪ ಹಠವಾದಿ ಇದ್ದಾಳೆ ನನ್ನ ಮಗಳು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಇವ್ರಿಗಿಂತ ಚಿಕ್ಕವರೇನಲ್ವಲ್ಲ ನೀವು? ಚಿಕ್ಕ ಮಗಳು, ಎಲ್ಲರ್ಕಿನ್ನ ಚಿಕ್ಕ ಮಗಳು ನಾನು ಮನೆಯಲ್ಲಿ, ಹೌದೌದು. ಅವ್ರ ಮನೆಯಲ್ಲಿ. ಯಾಕಂದ್ರೆ ಕಿರಿ ಮಗಳ ನೀವು. ಕಿರಿ ಮಕ್ಕಳು ಕಿವಿ ಕಿತ್ರು ಪ್ರೀತಿ ಅಂತೆ, ನಮ್ ಕಡೆ ಹೆಂಗಂತ ಹೇಳ್ತಾರೆ. ಹಂಗಾಗಿ ಸೊ ನೀವು ಸ್ವಲ್ಪ ಹಠನ ಇವ್ರು ಅಡ್ಜಸ್ಟ್ ಮಾಡ್ಕೊಬೇಕಾಗಿತ್ತು. ಓಕೆ ಸರ್, ಮಾಡ್ಕೊಳ್ಳಿ ಸರ್. ಮಾಡ್ಕೊಳ್ಳೋದು ಸರ್. ಓಕೆ, Okay, ನಿಮ್ಮ 2ನೇ ಪ್ರಶ್ನೆ. ನೆಕ್ಸ್ಟ್, ನಿಮ್ಮ ಯಜಮಾನರು ನೀವು ಸೇರಿ ಮನೆ ಕಟ್ಟಿದ್ರೆ ಆ ಮನೆಗೆ ಏನಂತ ಹೆಸರಿಡ್ತೀರಾ? ಗೊಂಬೆ ನಿವಾಸ. ತಾವೀಗ ತಮ್ಮ ಸ್ಥಾನಕ್ಕೆ ತೆರಳಬಹುದು. Okay, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಚಂದನ ಹಾಗೂ ವರುಣ್ ಅವರೇ. ವರುಣ್ ಅವರು ಯಾರು ಇಲ್ಲಿರ್ತೀರಾ? ನಾನು ಇಲ್ಲಿ ಇರ್ತೀನಿ, ಅವರು ಹೊರಗಡೆ ಹೋಗ್ತಾರೆ. ಹೋಗಿ. ಹೋಗಿ. ನಮ್ಮ ಪ್ರಶ್ನೆ ರೆಡಿ, ಕೇಳ್ಬೋದಾ? ಕೇಳಿ. ಓಕೆ, ಮನೆಯಲ್ಲಿ ಜಗಳ ಆದಾಗ ನಿಮ್ಮ ಗಂಡ ಎಷ್ಟು ಸಲ ಹಾಲ್ನಲ್ಲಿ ಮಲಗಿದ್ದಾರೆ? ಒಂದ್ಸರಿ ಇರ್ಬೋದು ಅಂತ ಅನ್ಸುತ್ತೆ. 1 ಸಲ ಇರ್ಬೋದು ಅಂತ ಅಷ್ಟೇ. 1 ಸಲ ಲಾಕ್ ಮಾಡ್ಕೊಳ್ಳಿ. ಓಕೆನಾ? ಇನ್ನ 2ನೇ ಪ್ರಶ್ನೆ ನಿಮ್ದು. ಹಬ್ಬಕ್ಕೆ ಮಾಡಿರುವಂತ ಯಾವ ಸ್ವೀಟು ಖಾಲಿಯಾಗದೆ ಮೋರಿ ಸೇರುತ್ತೆ ನಿಮ್ಮ ಮನೇಲಿ? ಯಾವ್ದು ಇಲ್ಲ. ಯಾವ್ದು ಇಲ್ಲ, ಎಲ್ಲಾನು ತಿಂತೀರಾ? ಅಷ್ಟೊಂದು ಸ್ವೀಟ್ ಮಾಡಲ್ಲ, ಇಬ್ರೇ ಇಡ್ತೀವಲ್ವಾ, ಇಬ್ರೇ ಇದ್ರೆ ಖಾಲಿ ಮಾಡ್ತೀವಿ. ಅಷ್ಟೊಂದೆಲ್ಲ ವೇಸ್ಟ್ ಮಾಡಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ವೇಸ್ಟ್ ಮಾಡೋದು. ಅಂದ್ರೆ ಯಾವ್ದು ವೇಸ್ಟ್ ಆಗಲ್ಲ. ಓಕೆ, ಹಂಗಾದ್ರೆ ಇವೆರಡು ಆನ್ಸರ್ ಲಾಕ್ ಮಾಡೋಣ. ಓಕೆ, ಇಲ್ಲಿ ಯಾವ್ದು ಸೇರಲ್ಲ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆಗೆ ಒಂದು ಸಲ ಹಾಲ್ ಮಲಗಿರ್ಬೋದು ಅಂತ ಹೇಳಿದ್ದಾರೆ. ಲಾಕ್ ಆಗಿದೆ, ಅಧ್ಯಕ್ಷರು ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಯಜಮಾನ ಏನಂತ ಕರಿತೀರಾ? ವರು. ವರು. ಮಾಡ್ಕೊಳ್ಳಿ ಶುರು. ವರು. ಈಗ
ನಿಮ್ ಹೆಂಡತಿ ಕೇಳಿದ ಪ್ರಶ್ನೆನೆ ನಿಮಗೂ ರಿಪೀಟ್ ಮಾಡ್ತೀನಿ. ಓಕೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮನೇಲಿ ಜಗಳ ಆದಾಗ ನಿಮ್ಮಿಬ್ರು ಮಧ್ಯ ನೀವು ಎಷ್ಟು ಸಲ ಹೋಗಿ ಹಾಲಲ್ಲಿ ಮಲ್ಕೊಂಡಿದ್ದೀರಾ? ಎಷ್ಟು ಸಲ? ಖಂಡಿತ ಕೌಂಟ್ ಯಾವತ್ತು ಮಾಡಿಲ್ಲ. ಅಲ್ಲ, ಯಾವತ್ತು ಹೋಗಿ ಮಲ್ಕೊಂಡೇ ಇಲ್ಲ. ಆತರ ಹಾಲಲ್ಲಿ ಮಲ್ಕೊಂಡಿಲ್ಲ. ಮಲ್ಕೊಂಡಿಲ್ಲ? ಹೌದು. ಯಾವತ್ತೂ ಮಲ್ಗಿಲ್ಲ? ಹಾಲಲ್ಲಿ ಯಾವತ್ತು ಮಲಗಿಲ್ಲ. ಒಂದ್ಸಲನು ಮಲ್ಗಿಲ್ಲ. ಓಕೆ ಬಿಡಿ, ನಿಮ್ ಇಷ್ಟ. ಆಯ್ತು. ಮುಂದಿನ ಪ್ರಶ್ನೆ, ಹಬ್ಬಕ್ಕೆ ಮಾಡೋ ಯಾವ ಸ್ವೀಟ್ ನಿಮ್ ಮನೆಯಲ್ಲಿ ಖಾಲಿನೇ ಆಗಲ್ಲ, ಪ್ರತಿ ಸಲ ಮೋರಿ ಸೇರುತ್ತೆ? ಮೋರಿ ಸೇರೋಷ್ಟು ಮಾಡದೆ ನಮ್ಮ ಮನೇಲಿ ಯಾವಾಗ್ಲೂ ಹೋಳಿಗೆ ಅದೇ ಹೆಚ್ಚು. ಆದ್ರೆ ಮೋರಿ ಸೇರೋಷ್ಟು ಏನ್ ಮಾಡೋದಿಲ್ಲ, ಖಾಲಿ ಮಾಡ್ತೀವಿ. ಖಾಲಿ ಮಾಡ್ತೀರಾ? ಓಕೆ, ಈಗ ಮೇಘ ಹಾಗೂ ಪಂಚಾಕ್ಷರಿ ಅವರು. ನಿಮ್ಮ ಮೊದಲ ಪ್ರಶ್ನೆ, ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದ್ರೆ ನೀವು ಮನೆಗೆ ಫಸ್ಟ್ ಯಾವ ವಸ್ತು ತರ್ತೀರಾ? ಅವರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಯೂಶಲಿ ಹೊರಗಡೆ ಶೂಟ್ಸ್ಗೆ ಅದೆಲ್ಲ ಹೋದಾಗ ನಾನು ಮನೆಗೆ ಏನಾದ್ರೂ ಒಂದು ತಿಂಡಿನೋ ಅಥವಾ ಏನಾದ್ರೂ ಒಂದು ಊಟನೋ ತಗೊಂಡ್ ಬರ್ತೀನಿ. ತಿಂಡಿ ಅಂದ್ರೆ ಏನ್ ತತ್ತೀರಾ? ಊಟ ಅಂದ್ರೆ ಏನ್ ತತ್ತೀರಾ? ತಂದ್ರೆ ಹೋಟೆಲ್ ಫುಡ್ ಯಾವ್ದಾವ್ದಂದ್ರೆ ರೈಸ್ ಐಟಮ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ರೈಸ್ ಐಟಮ್ ಅನ್ನ ನಾವು ತರ್ಲಿಕ್ಕೆ ಇಷ್ಟಪಡ್ತೀವಿ. ಊಟ ತರ್ತಾರೆ, ಅನ್ನ ಇಲ್ಲ ಸಾಂಬಾರ್ ಅದನ್ನ ಲಾಕ್ ಮಾಡೋದಾ? ಲಾಕ್ ಮಾಡೋಣ. ಮಾಡಿ. ಓಕೆ ಅಧ್ಯಕ್ಷರೇ, ಈ ಉತ್ತರನ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ನಿಮ್ ಹೆಂಡತಿ ಯಾವ ಅಡುಗೆನ ಬಾಕ್ಸಿಗೆ ಹಾಕೊಟ್ರೆ ನೀವು ತಿನ್ನಲ್ಲ? ಬಿಡೋದು ಅಂದ್ರೆ ತಿಂಡಿ ಐಟಮ್. ಅವ್ರು ತಿಂಡಿ ಐಟಮ್ ಯಾವ್ದೇ ಕಳಿಸಿದ್ರು. ತಿಂಡಿ ಐಟಮ್ ಅಂದ್ರೆ ಎಕ್ಸಾಂಪಲ್ಸ್? ತಿಂಡಿ ಐಟಮ್ ಅಂದ್ರೆ ಪಲಾವ್. ಪಲಾವ್ ನನಗೆ ಇಷ್ಟ ಆಗಲ್ಲ. ಪಲಾವ್ ಇಷ್ಟ ಆಗಲ್ಲ, ಪಲಾವ್ನ ವಾಪಸ್ ತರ್ತೀರಾ. ಓಕೆ, ಪಲಾವ್ ಲಾಕ್ ಮಾಡ್ಕೊಳ್ಳಿ. ನಿಮ್ ಮನೆಯವ್ರನ್ನ ಪ್ರೀತಿಯಿಂದ ಏನಂತ ಕರಿತೀರಾ? ಯಾವಾಗ್ಲೂ ಚಿನ್ನು. ಹಾ, ಸದ್ಯ ಇದ್ನಾರ ಕರೀತಾರೆ. ನಿಮ್ಮ ಯಜಮಾನರು ಯೋಚನೆ ಮಾಡಿ 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 ಉತ್ತರ ಕೊಟ್ಟವ್ರೆ. ನೀವು ಆ ಉತ್ತರನ ಕರೆಕ್ಟ್ ಮಾಡ್ಬೇಕು ಈಗ. ಓಕೆನಾ? ರೆಡಿ? ನೀವು ಅಕಸ್ಮಾತ್ ತವ್ರ ಮನೆಗೋ ಅಥವಾ ಫ್ರೆಂಡ್ಸ್ ಮನೆಗೋ ಎಲ್ಲೋ ಹೋದಾಗ ನಿಮ್ಮ ಯಜಮಾನರು ಮನೆಗೆ ತರುವಂತ ವಸ್ತು ಯಾವುದು? ಊಟ ತರ್ತಾರೆ ಅಂತ. ಏನು ಊಟ ತರ್ಬೋದು? ರೈಸ್ ಇಷ್ಟಪಡ್ತಾರೆ, ಸೊ ರೈಸ್ ತಗೊಂಡ್ಬರ್ಬಹುದು. ಸರ್, ನೀವು ರಿಯಾಕ್ಟ್ ಮಾಡಂಗಿಲ್ಲ, ಆ ಕಡೆ ತಿರ್ಗಿಸ್ಕೊಳ್ಳಿ ಇವ್ರನ್ನ. ಲಾಸ್ಟ್ ಪ್ರಶ್ನೆ, ಈಗ ಯಾವ ಅಡಿಗೆನ ನೀವು ಬಾಕ್ಸಿಗೆ ಹಾಕ್ಬಿಟ್ರೆ ನಿಮ್ಮ ಯಜಮಾನರು ತಿನ್ನಲ್ಲ? ಪಲಾವು. ಸೂಪರ್, ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಎರಡನೇ ಸುತ್ತು ಮುಕ್ತಾಯ ಆಗಿದೆ. ಎಲ್ಲರನ್ನು ಪ್ರಶ್ನೆ ಕೇಳಾಗಿದೆ, ಅವ್ರ ಉತ್ತರನ ಕೊಟ್ಟಾಗಿದೆ. ಈಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಲಕ್ಷ್ಮಿ ಮತ್ತು ವಿನಯ್ ಅವರಿಗೆ ಸಿಗ್ತಾ ಇದೆ ದೊಡ್ಡ 0. ಹಾಗೆ ಶಂಕ್ರಮ್ಮ ಹಾಗೆ ಗಂಗಾಧರ್ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು.